ಟ್ಯಾಕ್ಸ್ ಅಧಿಕಾರಿಗಳು, ಆದಾಯ ತೆರಿಗೆ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಟಾರ್ಚರ್ ಕೊಡ್ತಿದ್ದಾರೆ ಅನ್ನುವಂಥ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇ ಕಾರಣಕ್ಕಾಗಿ ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂತ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್ ಜಾಯ್ನ್ ಆದರು. ಕಶ್ಯಪ್ ಅವರೇ ನಮಸ್ಕಾರ. 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 ನಮಸ್ತೆ. ನಾನು ಸುರೇಶ್ ಅವರೇ, ಈಗ ನಾನೊಬ್ಬ ಉದ್ಯಮಿ, ನನ್ನ ಮೇಲೆ ಐಟಿ ದಾಳಿ ಆಯಿತು, ನಾನು ಅದಕ್ಕೆ ವಿವರಣೆಯನ್ನು ಕೊಟ್ಟೆ ಅಂತ ಅನ್ಕೊಳ್ಳೋಣ. ಆ ವಿವರಣೆ ತೃಪ್ತಿದಾಯಕ ಹೌದೋ ಅಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋರು ಯಾರು? ಅದು ಅಧಿಕಾರಿಗಳ ವಿವೇಚನೆ. ಇಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಭಾವಿಸೋದಕ್ಕೆ ಸಾಧ್ಯನಾ ನಾವು? ಅಲ್ಲ, ಅದು ಕನ್ಸರ್ನ್ ಅಧಿಕಾರಿಗಳು ಏನಿದೆ ಅವರೇನೆ ಅದನ್ನ ಡಿಸಿಷನ್ ತಗೋಬೇಕೇ ಹೊರತು ಅದರಲ್ಲಿ ಯಾವುದೇ ರೀತಿಯಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸರ್ಕಾರದ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದು ಆಸ್ ಅ ಪ್ರೊಸೀಜರಲ್ ಮ್ಯಾಟರ್ ಅದರಲ್ಲಿ ಹೇಳಲಿಕ್ಕೆ ಬರಲ್ಲ. ಆಯ್ತಲ್ಲ. ಸೊ ನಮ್ಮ ಪ್ರೋಟೋಕಾಲ್ ಏನಿರುತ್ತೆ, ನಾನು ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದಾಗೆ ಅವ್ರು ಬಂದು ಈಗ ಪಂಚನಾಮ ಬರೆದು ಹೋದ್ಮೇಲೆ ಮತ್ತೆ ನಮ್ಮನ್ನ ಸಮನ್ಸ್ ಕೊಡ್ತಾರೆ. ಸಮನ್ಸ್ ಕೊಡೋದು ಪರ್ಪಸ್ ಏನಪ್ಪಾ ಅಂದ್ರೆ, ಬಂದು ನೀವೇನ್ ಇದೆ ಇದನ್ನ ವಿವರಣೆ ಕೊಡಿ ಅಂತ. ಈಗ ತಾವ್ ಹೇಳ್ದಂಗೆ ರಕ್ಷಿತ್ ಅವರೇ, ಈಗ ಅವ್ರನ್ನ ದುಬೈಯಿಂದ ಸಲಿ ಕರ್ಸಿದ್ರು ಹಾಗೆ ಅನ್ನೋದಂದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಪ್ರೊಸೀಜರ್ ಇದ್ದಾಗ ಅವ್ರ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅನ್ನೋ ಒಂದು ಅಗತ್ಯ ಇದ್ದಾಗ ಅಷ್ಟೇನೆ ಅವರಿಗೆ ಸಮನ್ಸ್ ಕೊಟ್ಟು ಕರೀಲಿಕ್ಕೆ ಸಾಧ್ಯ. ಅವ್ರು ಬಂದು ಸಮನ್ಸ್ ಅಲ್ಲಿ ಅವ್ರು ಅಪಿಯರ್ ಆಗಿ ಅವ್ರೇನ್ ಎಕ್ಸ್ಪ್ಲನೇಷನ್ ಇದೆ ಅದು ಕೊಟ್ಟ ನಂತರ ಅವರು ಅಕ್ಸೆಪ್ಟಬಲ್ ಇದೆಯಾ ಇಲ್ಲ ಅನ್ನೋದು ಅದು ಕನ್ಸರ್ನ್ ಅಧಿಕಾರಿ, ಅದು GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಆ ಅಧಿಕಾರಿಗಳೇನೆ ಅದನ್ನ ಡಿಸೈಡ್ ಮಾಡ್ತಾರೆ. ಇಲ್ಲೇ ಪ್ರಶ್ನೆಗಳಿರೋದು. ಸುರೇಶ್ ಸರ್, ಥ್ಯಾಂಕ್ ಯು ನಮ್ಮ ಗೊಂದಲಗಳನ್ನು ಬಗೆಹರಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ನಾನು ನಂದನ್ ಕಶ್ಯಪ್ ಅವರ ಪ್ರತಿಕ್ರಿಯೆಯನ್ನು ಪಡಿಬೇಕು. ನಂದನ್ ಕಶ್ಯಪ್ ಅವರೇ, ಇಲ್ಲಿ ಬಿಜೆಪಿ ವಕ್ತಾರರು ಈಗ ನೀವು ಬರೋದಕ್ಕಿಂತ ಮೊದಲು ಮಾತನಾಡಿದ್ರು, ಅದು ಪ್ರೊಸೀಜರು, ಐಟಿ ದಾಳಿ ಪ್ರೊಸೀಜರು, ಇಡಿ ದಾಳಿ ಪ್ರೊಸೀಜರು, ವಾಣಿಜ್ಯ ತೆರಿಗೆ ಇಲಾಖೆಯ ಕಾರ್ಯಾಚರಣೆ ಪ್ರೊಸೀಜರು. ನೀವು ಪ್ರೊಸೀಜರ್ ಅಲ್ಲಿ ರಾಜಕಾರಣವನ್ನು ಯಾಕೆ ಬೆರೆಸ್ತೀರಿ ಅಂತ? ಇಬ್ರು ಬಿಜೆಪಿ ವಕ್ತಾರರು ಮತ್ತೆ ಆರ್ಥಿಕ ತಜ್ಞರು ಹೇಳಿದ ಮಾತುಗಳು ನಾನು ಕೇಳಿದೆ. ಅವ್ರ ಮಾತುಗಳು ಕೇಳಿದ್ರೆ ನನಗೆ ಹಾಸ್ಯಾಸ್ಪದ ಅಂತ ಕೇಳಿಸ್ತಾ ಇದೆ. ಬಿಜೆಪಿ ವಕ್ತಾರ ಹೇಳ್ತಿದ್ರು ಇದು ಕಾಂಗ್ರೆಸ್ ನರೇಟಿವ್ ಅಂತ. ಮೋಹನ್ ದಾಸ್ ಪೈ ಬಿಜೆಪಿ ಸಪೋರ್ಟರೇ ಟ್ಯಾಕ್ಸ್ ಟೆರರಿಸಂ ಅಂತ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ನರೇಟಿವ್ ಅಲ್ಲ, ಇದು ಜನಸಾಮಾನ್ಯರು ಹಾಗೂ ಉದ್ಯಮಿಗಳು ಮಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ. ಕಳೆದ 11 ವರ್ಷದಲ್ಲಿ ಇಡಿ, CBI, IT ಹಾಗೂ ಇನ್ನಿತರ ಸಂಸ್ಥೆಗಳು ಅದು ಇಂಡಿಪೆಂಡೆಂಟ್ ಬಾಡಿಯಾಗಿ ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಿಲ್ಲ. ಅದು ಬಿಜೆಪಿಯ ಒಂದು ಅಂಗ ಸಂಸ್ಥೆಯಾಗಿ, ಫ್ರಂಟಲ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತಿದೆ. ಅವ್ರು ಯಾರಿಗೆ ಚೂ ಬಿಡಿ ಅಂತಾರ ಒಂದು ನಾಯಿ, ಸೀಳ್ ನಾಯಿ ಸಂಸ್ಥೆಗಳ ತರ ಓಡುತ್ತೆ ಈ IT, CBI, ED. ಇವರು ಯಾರ್ಗ್ ಹೇಳ್ತಾರ ಅವ್ರನ್ನ ಮಾತ್ರ ರೈಡ್ ಮಾಡ್ತಾರೆ, ಯಾರಿಗೆ ಹರಾಜ್ ಮಾಡ್ಬೇಕು ಅವ್ರನ್ನ ಮಾಡ್ತಾರೆ. ನಮ್ಮ ಹರಾಸ್ಮೆಂಟ್ ಅಂತ ಯಾಕೆ ಭಾವಿಸ್ಬೇಕು ಕಶ್ಯಪ್ ಅವರೇ? ಇದು ಪ್ರೊಸೀಜರ್, ಇದು ತನಿಖೆ, ಇದು ಇನ್ವೆಸ್ಟಿಗೇಷನ್ ಅಂತ ಯಾಕೆ ಭಾವಿಸಬಾರ್ದು? ನೋಡಿ, 25 ಜನ ಕಳೆದ 11 ವರ್ಷದಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವ್ರ ಮೇಲೆ ದೊಡ್ಡದೊಂದು ಆಪಾದನೆ ಇದೆ. ಇಡಿ, IT, CBI ಇಂದ ಏನಕ್ಕೆ ಅವ್ರ ಮೇಲೆ ರೈಡ್ ಮಾಡ್ತಾ ಇಲ್ಲ? ಚಂದ್ರಬಾಬು ನಾಯ್ಡು ಮೇಲೆ ಒಂದು ಹೆರಿಟೇಜ್ ಒಂದು ದೊಡ್ಡ ಹಗರಣ ಇದೆ, ಏನಕ್ಕೆ ಅವ್ರ ಮೇಲೆ ರೈಡ್ ಮಾಡ್ತಾ ಇಲ್ಲ? ಏನಕ್ಕೊಂದು ರೈಡ್ ಮಾಡ್ತಾ ಇಲ್ಲ? ಅನ್ಯತಾ ಭಾವಿಸ್ಬೇಡಿ. ಕಳೆದ ವಾರ ಒಬ್ರು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಸುನೀಗಿದ್ರು, ಅವ್ರ ಮೇಲೂ ವಿಷಕಾರಿದ್ರು ಇದೇ ಬಿಜೆಪಿ IT, CBI ಅವರು. ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡ್ಬೇಕು ಅಂತ ಆರ್ಥಿಕ ತಜ್ಞರಿಗೂ ಹೇಳ್ತೀನಿ, ಬಿಜೆಪಿ ಮಿತ್ರರಿಗೂ ಹೇಳ್ತೀನಿ. ಇವರು ಬಿಜೆಪಿ ಅವರು ಕಳೆದ 11 ವರ್ಷದಲ್ಲಿ ಅವ್ರಿಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಯಾರಿಗೆ ದುಡ್ಡು ಕೊಡ್ತಾರ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾರೆ. ಬಿಜೆಪಿ ಪಕ್ಷದೊಂದಿಗೆ ಯಾರು ಸೇರ್ಕೋತಾರೋ ಅವ್ರಿಗೆ ಸೇಫ್ ಗಾರ್ಡ್ ಮಾಡ್ತಾರೆ. ಯಾರು ಅವರ ವಿರುದ್ಧವಾಗಿ, ಯಾರು ಸಾಫ್ ನಿಯತ್ತಾಗಿ ಬಿಸ್ನೆಸ್ ನಡೆಸ್ತಾರೋ ಅವ್ರಿಗೆ ಇವರು ಹರಾಜ್ ಮಾಡ್ಕೊಂಡು ಬರ್ತಾರೆ. ನಿಮಗೆ ಗೊತ್ತು, ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಎಷ್ಟೆಷ್ಟು ಜನ, ಎಷ್ಟು ಉದ್ಯಮಿಗಳು ಅವ್ರಿಗೆ ಚಂದ ಕೊಟ್ಟಿದ್ದಾರೆ, ಅವ್ರನ್ನ ಈ ಹರಾಜ್ಮೆಂಟ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಸೊ ನಿಮ್ಗೆ ಡೊನೇಷನ್ ಕೊಟ್ಟವರು ಟಾರ್ಗೆಟ್ ಆಗ್ತಿದಾರಾ? 2017ರಲ್ಲಿ ನಮ್ಮ ಡೊನೇಷನ್ ಕೊಟ್ಟವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಕಶ್ಯಪ್ ಅವರೇ, ರಾಜ್ಯದ ನಾಯಕರಾದ DK ಶಿವಕುಮಾರ್ ಸಾಹೇಬ್ರಿಗೆ ಯಾವ ಮಟ್ಟದ ಹರಾಸ್ಮೆಂಟ್ ಕೊಟ್ಟಿದ್ರು ಇವರು? ಏನಕ್ಕೆ ಅಂದ್ರೆ ನಮ್ಮ ಪಕ್ಷದ ಶಾಸಕರನ್ನ ಸೇಫ್ ಗಾರ್ಡ್ ಮಾಡಿದ್ವಿ. ಒಂದು ರಾಜ್ಯಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ಅಹಮದ್ ಪಟೇಲ್ ಅವ್ರನ್ನ ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಅಮಿತ್ ಶಾ, ನರೇಂದ್ರ ಮೋದಿ ಗುಜರಾತ್ ಅಲ್ಲಿ ಪ್ರಯತ್ನ ಪಟ್ರು. ಅವಾಗ್ಲೂ ಕೂಡ ಅವಾಗಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಶಿವಕುಮಾರ್ ಸಾಹೇಬ್ರ ಮೇಲೆ ಇಡಿ ಐಟಿ ದಾಳಿ ಇನ್ನೂ ನಿಂತಿಲ್ಲ. ಇವ್ರಿಗೇನು ಇಲ್ಲ, ಬಿಜೆಪಿ ಜೊತೆ ಸೇರ್ಕೊಂಡ್ಬಿಡ್ಬೇಕು, ಇಲ್ಲ ಅವ್ರಿಗೆ ದುಡ್ಡು ಕೊಡ್ಬಿಡ್ಬೇಕು. ಎರಡರಲ್ಲಿ ಒಂದ್ ಮಾಡಿದ್ರೆ ಇವೆಲ್ಲ ನಿಂತೋಗುತ್ತೆ. ಇವೆಲ್ಲ ಕಶ್ಯಪ್ ಅವರೇ, ಅರ್ಥ ಆಯ್ತು, ತಮ್ಮ ಕನ್ಸರ್ನ್ ನನಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.